ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆ ಈವ್ನಿಂಗಲ್ಲಿ ಲಿಂಕನ್ನು ಅಪ್ಡೇಟ್ ಮಾಡಲಾಗಿತ್ತು ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ. ಆದರೆ ಇವತ್ತು ಅದು ಆ್ಯಕ್ಟಿವೇಟ್ ಆಗಿದೆ. ನಿನ್ನೆ ನೀವು ಪ್ರಯತ್ನ ಮಾಡಿದರೆ ಕೋರ್ಸ್ಗಳನ್ನು ತೋರಿಸ್ತಾ ಇರಲಿಲ್ಲ, ಆದರೆ ಇವತ್ತು ಇಲ್ಲಿ ತೋರಿಸ್ತಾ ಇದೆ. ಮತ್ತು ಜೊತೆಗೆ ಮಾಹಿತಿ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಸೊ ಆ ಒಂದು ಮಾಹಿತಿ ಪುಸ್ತಕವನ್ನು ನೋಡ್ಕೊಂಡು ನೀವೇನು ಮಾಡಬೇಕಾಗತ್ತೆ ಅಂತಂದರೆ, ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಮುಂದಿನ ಯಾವೆಲ್ಲ ದಿನಾಂಕಗಳು ಇರ್ತವೆ ಎಲ್ಲವೂ ನೋಡ್ಕೋಬೇಕಾಗತ್ತೆ. ಅದನ್ನೂ ಕೂಡ ಮಾಹಿತಿ ಪುಸ್ತಕವನ್ನು ನೋಡಿಕೊಡ್ರಿ ಒಂದು ಸಲ, ನಿಮಗೆ ಡೇಟ್ಗಳು ಕೂಡ ಗೊತ್ತಾಗ್ತವೆ. ಅದರ ಜೊತೆಗೆ ಏನಂತಂದರೆ, ಈಗಾಗಲೇ ಲಿಂಕನ್ನು ಅಪ್ಡೇಟ್ ಮಾಡಲಾಗಿದೆ. ನೀವು ಲಿಂಕ್ ಕ್ಲಿಕ್ ಮಾಡಿದರೆ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಹೊಸ ಯೂಸರ್ಸ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಈ ಒಂದು ಹೊಸ ಯೂಸರ್ ಕ್ಲಿಕ್ ಮಾಡಿದಾಗ ನೀವು ಆಲ್ರೆಡಿ ಇಲ್ಲಿ ಕ್ವಶನ್ ಕೇಳ್ತಾ ಇದೆ. ಅಂದರೆ ಏನು, ನೀವು ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷಾ ಮಂಡಳಿ ಇದೆಯಲ್ಲ, ಅಲ್ಲಿ ನಡೆಸುವ SSLC ಪರೀಕ್ಷೆಯಲ್ಲಿ 2023 ನಂತರ ನೀವು ತೇರ್ಗಡೆಯಾಗಿರುವಿರಾ ಅಂದರೆ ಎಸ್ ಅಂತ ಹಾಕಿ. ಅಂದರೆ 24, 25ರಲ್ಲಿ ಪಾಸ್ ಆಗಿದ್ದರೆ ಎಸ್ ಅಂತ ಹಾಕಿ ನೋಡಿ. ಅಪ್ಲಿಕೇಶನ್ ಓಪನ್ ಆಗ್ತಾಯಿದೆ. ಸೊ ನಾ ಈಗ ಔಟ್ಸೈಡಲ್ಲಿ ಇರೋದರಿಂದ ಇದನ್ನು ನಾನು ಡೀಟೇಲ್ಸಾಗಿ ಹೇಳೋದಿಲ್ಲ, ಬಟ್ ಆ್ಯಕ್ಟಿವೇಟ್ ಆಗಿರೋ ಬಗ್ಗೆ ತೋರಿಸ್ಬೋದು. ಇಲ್ಲಿ ನೋಡ್ಬೋದು, ನಿನ್ನೆ ಈ ಥರ ಬರ್ತಾ ಇರಲಿಲ್ಲ. ಇಲ್ಲಿ ನೋಡಿ, ನಿಮ್ಗೆ ಅಲ್ಲಾಡಲ್ ಸೈನ್ಸಲ್ಲಿ ಎಲ್ಲ ಬರ್ತವೆ, ಎಲ್ಲ ಕೋರ್ಸ್ಗಳು ಅಲ್ಲಾಡಲ್ ಸೈನ್ಸಲ್ಲಿ ಬರ್ತವೆ. ನಿಮ್ದು ಯಾವುದಿದೆ ಅಂತ ನೋಡಿಕೊಂಡು ಇಲ್ಲಿ ನೀವೇನು ಮಾಡಿ ಅಂತಂದರೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ. ಆಮೇಲೆ ಮೊದಲು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಿ ಇಟ್ಕೊಳ್ಳಿ. ರಿಜಿಸ್ಟ್ರೇಷನ್ ಆದಮೇಲೆ ಪಾಸ್ವರ್ಡ್ ಐಡಿಯನ್ನು ನೀಟಾಗಿ ಕಾಯ್ದಿಟ್ಕೊಳ್ರಿ. ಯಾಕಂದರೆ ಮುಂದೆ ಲಾಗಿನ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಫೋಟೋ, ಸಿಗ್ನೇಚರ್ಸು, ಥಂಬ್ಲೈನ್ಸು ಮತ್ತು ಆಧಾರ್ ಕಾರ್ಡ್ ಎಕ್ಸೆಟ್ರಾಗಳನ್ನು ಅವನ್ನೆಲ್ಲನೂ ನಿಮಗೆ ಸೇಫಾಗಿ ಇಟ್ಕೊಳ್ಳಿ. ಮತ್ತು ಫ್ರೀ ಇದ್ದಾಗ ನಾನು ಇದ್ರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತೀನಿ. ಮತ್ತು ನಿಮ್ಮಲ್ಲಿ ಏನೋ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.